ಕೃಷ್ಣಾ ನದಿ ಉಪನದಿಯಾಗಿರ್ತಕ್ಕಂಥ ಭೀಮಾ ನದಿ ವಿಜಾಪುರ, ಕಲಬುರಗಿ ಮತ್ತು ಯಾದಗಿರಿ 3 ಜಿಲ್ಲೆಗಳಲ್ಲಿ ಹರಿತಕ್ಕಂಥದ್ದು. ಒಟ್ಟು ಉಗಮದಿಂದ ಸಂಗಮ ಆಗುವವರೆಗೂ 789 ಕಿಲೋಮೀಟ್ರನ್ನು ಭೀಮಾ ನದಿ ಹರಿತದೆ. ಅದರಲ್ಲಿ 287 ಕಿಲೋಮೀಟ್ರನ್ನು ಕರ್ನಾಟಕದಲ್ಲಿ ಹರಿತದೆ. ಈ ಭಾಗದ ಭೀಮಾ ತೀರದ ಭಾಗದ ಜನತೆಯ ಜೀವನಾಡಿಯಾಗಿರ್ತಕ್ಕಂಥ ಭೀಮಾ ನದಿ ಕೃಷ್ಣಾ ನದಿ ಉಪನದಿಯಾಗಿದೆ. 1969ರಲ್ಲಿ ಕೃಷ್ಣಾ ಜಲವಿವಾದ ನ್ಯಾಯಾಧೀಕರಣವನ್ನು ನ್ಯಾಯಮೂರ್ತಿ ಬಚಾವತ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಆಗ್ತದೆ. ಆ ಆಯೋಗವನ್ನು ರಚನೆ ಆದ ನಂತರ 69ರಿಂದ 3-4 ವರ್ಷಗಳ ಕಾಲ ಭೀಮಾ ನದಿ ಮತ್ತು ಕೃಷ್ಣಾ ನದಿ ಸುತ್ತಮುತ್ತಲ ಎಲ್ಲನೂ ಮಾಹಿತಿಯನ್ನು ಸಂಗ್ರಹ ಮಾಡಿ ಒಟ್ಟಾರೆ ಯಾವ ರಾಜ್ಯಕ್ಕೆ ಎಷ್ಟು ನೀರನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತಕ್ಕಂಥದ್ದು ಅವತ್ತು ಬಹುದೊಡ್ಡ ಒಂದು ಆಯೋಗ ಸರ್ವೆಯನ್ನು ಮಾಡ್ತದೆ. ನಂತರ 73ರಲ್ಲಿ ಈ 3 ರಾಜ್ಯಗಳು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಒಂದು ಒಪ್ಪಂದವನ್ನು ನಡೀತದೆ. ಬಚಾವತ್ ಅವರ ಆಯೋಗ ಏನಿದೆಯಲ್ಲ, ಆ ಆಯೋಗದ ಮುಂದೆ ಈ ರಾಜ್ಯಗಳು 3 ಒಪ್ಪಂದದ ಪ್ರಕಾರ ಮಹಾರಾಷ್ಟ್ರ ಭೀಮಾ ಮುಖ್ಯವಾಹಿನಿಯಲ್ಲಿ ಮಹಾರಾಷ್ಟ್ರ 95 TMC ನೀರನ್ನು ಬಳಕೆ ಮಾಡ್ಕೋಬೇಕು, ಕರ್ನಾಟಕ 15 TMC ನೀರನ್ನು ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಅವತ್ತು ಒಪ್ಪಂದವನ್ನು ಆಗ್ತದೆ. ನಂತರ 76ರಲ್ಲಿ ಬಚಾವತ್ ತೀರ್ಪಿನ ನೋಟಿಫಿಕೇಷನ್ ಅಧಿಸೂಚನೆಯನ್ನು ಹೊರಗೆ ಬರ್ತದೆ. ನಂತರ ಮಹಾರಾಷ್ಟ್ರದವರು 95 TMC ನೀರೇನೋ ಅವ್ರು ಬಳಕೆ ಮಾಡ್ಕೋಬೇಕಾಗಿತ್ತು. ಉಜ್ನಿ ಹತ್ರ ಬಹುದೊಡ್ಡ ಅಣೆಕಟ್ಟನ್ನು ಕಟ್ಕೋತಾರೆ. ಅದು 117 TMCಯ ಸಾಮರ್ಥ್ಯ ಇರ್ತಕ್ಕಂಥ ಅಣೆಕಟ್ಟು. ಲೈವ್ ಸ್ಟೋರೇಜಲ್ಲಿ 56 TMC, ಡೆಡ್ ಸ್ಟೋರೇಜಲ್ಲಿ 60 TMCಯಷ್ಟು ನೀರು ಸಂಗ್ರಹಿಸುವಂಥ ಅದೊಂದು ಅಣೆಕಟ್ಟು. ಹೀಗಾಗಿ ನಂತರ 76 ನಂತರ ನಮ್ಮ ಹತ್ರ ಹಲವಾರು ನೀರಾವರಿ ಯೋಜನೆಗಳನ್ನು ಆಗಬೇಕು ಅನ್ನುವುದು ನಮ್ಮ ಸರ್ಕಾರದ ಮತ್ತು ನಮ್ಮ ಭಾಗದ ಇಚ್ಛೆ ಆಗಿತ್ತು. ಆದರೆ ಅವನ್ನು ಮಂದಗತಿಯಲ್ಲಿ ನೀರಾವರಿ ಯೋಜನೆಗಳಾಗಿರೋದ್ರಿಂದ 2005ರ ಹಂತಕ್ಕೆ ಸಣ್ಣ ಅಣೆಕಟ್ಟನ್ನು ನಿರ್ಮಾಣ ಆಗ್ತದೆ, ಸನ್ನತಿ ಹತ್ರ ಅಣೆಕಟ್ಟನ್ನು ನಿರ್ಮಾಣ ಆಗ್ತದೆ, ಸಣ್ಣ ಪುಟ್ಟು ಬ್ಯಾರೇಜ್ಗಳನ್ನು ನಿರ್ಮಾಣ ಆಗ್ತವೆ. ನಂತರ ಏನಾಗ್ತದೆ ಅಂದರೆ ಮಹಾರಾಷ್ಟ್ರದವರು ಯಾವ ಬಚಾವತ್ ಆಯೋಗದ ಏನು ತೀರ್ಪಿರ್ತದೆ ಆ ತೀರ್ಪಿನ 95 TMCಯ ನೀರು ಅವರು ಬಳಕೆ ಮಾಡ್ಕೋಬೇಕಾಗಿತ್ತು. ಅದಕ್ಕಿಂತಲೂ ಹೆಚ್ಚಿಗೆ ನೀರು ಬಳಕೆ ಮಾಡ್ತಕ್ಕಂಥ ಕೆಲಸಕ್ಕೆ ಅವರು ಕೈ ಹಾಕ್ತಾರೆ. ಆದರೆ ದುರ್ದೈವ ನಮ್ಮ ಭೀಮಾ ತೀರದ ಭಾಗದ ಜನಪ್ರತಿನಿಧಿಗಳು ಯಾವುದೇ ಸರ್ಕಾರಗಳಾಗಿರ್ಬೋದು ಇಲ್ಲಿವರೆಗೂ ಅದನ್ನು ಪ್ರಶ್ನಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. 2000ರವರೆಗೆ ಭೀಮಾ ನದಿಗೆ ನೀರನ್ನು ಹರಿದು ಬರ್ತಿತ್ತು. ನಂತರ ಏನಾಯಿತು ಅಂದರೆ ಅವರು ಹೆಚ್ಚಿಗೆ ನೀರನ್ನು ಮಹಾರಾಷ್ಟ್ರದವರು ಬಳಕೆ ಮಾಡಿಕೊಳ್ಳುವುದರಿಂದ ನಮಗೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಬಂತು. ಬೇಸಿಗೆ ದಿನದಲ್ಲಿ ಇವತ್ತು 10-15 ವರ್ಷಗಳಿಂದ ನಿರಂತರವಾಗಿ ಬೇಸಿಗೆ ದಿನದಲ್ಲಿ ಮಾರ್ಚು, ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ಸಂಪೂರ್ಣವಾಗಿ ನಮ್ಮ ಭೀಮಾ ನದಿ ಬತ್ತಿ ಹೋಗ್ತಾ ಇದೆ. ಲಕ್ಷಾಂತರ ಜನರ ಬದುಕಿನ ಅಸ್ಮಿತೆಯ ಪ್ರಶ್ನೆ. ಇವತ್ತು ಲಕ್ಷಾಂತರ ಜನ ಕಬ್ಬನ್ನು ಬೆಳೀತಾರೆ, ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ. ಅದರ ಅವಲಂಬಿತವಾಗಿ ಹಲವಾರು ಪಟ್ಟಣಗಳಿಗೆ ಕುಡಿಯುವ ನೀರಾಗಿರ್ಬೋದು, ಜಲಚರ ಜೀವಿಗಳಿಗಾಗಿರ್ಬೋದು, ಈ ಎಲ್ಲ ರೀತಿಯಿಂದ ಜನರ ಜೀವನಕ್ಕೆ ಅಮೂಲ್ಯವಾದಂಥದ್ದು ನಮ್ಮ ಭಾಗದ ಭೀಮಾ ನದಿ. ಇವತ್ತು ಏನಾಗ್ತಾ ಇದೆ, ಇವತ್ತು ಹೋದ ಸಾರಿ ಬೇಸಿಗೆ ಸಂಪೂರ್ಣ ಭೀಕರ ಬರಗಾಲ ಇರೋದ್ರಿಂದ, ಭೀಕರ ಒಣಗಿ ಹೋಗಿರೋದ್ರಿಂದ ಕುಡಿಲಿಕ್ಕೆ ನೀರಿನ ಹಾಹಾಕಾರವನ್ನು ಎದ್ದಿತ್ತು. ಅದಕ್ಕಾಗಿ ಹೋರಾಟಗಳನ್ನು ಹಿಂದೆ ಹಲವಾರು ಹೋರಾಟಗಳನ್ನು ನಡೆದಿವೆ. ಹೋದ ಸಾರಿ ಬೇಸಿಗೆಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೂತಾಗ ನಮಗೆ ಕುಡಿಲಿಕ್ಕೆ ನೀರು ಬೇಡಿದ್ರೂ ಕೂಡ ನಮ್ಮ ಸರ್ಕಾರ ಗಂಭೀರವಾಗಿ ಮಹಾರಾಷ್ಟ್ರದವರನ್ನು ಕೇಳುವಂಥ ಪ್ರಯತ್ನಕ್ಕೂ ಕೈ ಹಾಕಲಿಲ್ಲ. ಆದರೆ ಭಾಳ ಒತ್ತಡದಿಂದ 1 TMC ನೀರನ್ನು ಭೀಮಾ ನದಿಗೆ ನಾರಾಯಣಪುರ ಜಲಾಶಯದಿಂದ ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದರ ಜೊತೆಗೆ ಒಟ್ಟಾರೆ ನಮ್ಮ ಭೀಮಾ ತೀರದ ಭಾಗದ ಜನಪ್ರತಿನಿಧಿಗಳ ಸರ್ಕಾರಗಳಿಗೆ ನಾನು ಇವತ್ತು ಎಲ್ಲರನ್ನ ವೈಯಕ್ತಿಕವಾಗಿ ಪಕ್ಷಾತೀತವಾಗಿ ಇವತ್ತು ಭೀಮಾ ನದಿ ನೀರು ಬಳಕೆ ಮಾಡ್ತಕ್ಕಂಥದ್ದು ಒಂದು ಜಾತಿ, ಒಂದು ಧರ್ಮ, ಒಂದು ಪಕ್ಷದವರಲ್ಲ, ಸರ್ವರಿಗೂ ಬೇಕಾಗಿರುವಂಥದ್ದು. ನಮಗೇನು ಅನ್ಯಾಯವನ್ನು ನಡೀತಾ ಇದೆಯಲ್ಲ ಆ ಅನ್ಯಾಯವನ್ನು ಸರಿಪಡಿಸಬೇಕಾದ್ರೆ ಸರ್ಕಾರದ ಮೇಲೆ ನಮ್ಮ ಭಾಗದ ಎಲ್ಲ ಜನಪ್ರತಿನಿಧಿಗಳು ಒತ್ತಡವನ್ನು ಹಾಕಬೇಕಾಗ್ತದೆ. ಅದರ ಜೊತೆಗೆ ಸದನದಲ್ಲಿ ಅದನ್ನು ಚರ್ಚೆ ಆಗಲಿ ಅಂಥೇಳಿ ಪ್ರತಿಯೊಬ್ಬರಿಗೂ ಕೂಡ ನಮಗಾಗಿರುವಂಥ ಅನ್ಯಾಯದ ಬಗ್ಗೆ ಅವ್ರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ನಮ್ಮದೊಂದು ಆರೋಪ ಏನಿದೆ ಅಂದರೆ, ಬಚಾವತ್ ತೀರ್ಪು ಏನಿದೆಯಲ್ಲ ಆ ಬಚಾವತ್ ತೀರ್ಪಿನ 95 TMCಕ್ಕಿಂತಲೂ 1-2 ಪಟ್ಟು ಹೆಚ್ಚಿಗೆ ನೀರನ್ನು ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರಲ್ಲ, ಆ ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಇವತ್ತು ಮಹಾರಾಷ್ಟ್ರದವರು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ.
ಇವತ್ತು ನಾವು ಹೇಳ್ತಾ ಇದ್ದೀವಿ, ನಮಗೆ ಗೊತ್ತಿದೆ ಎಲ್ಲೆಲ್ಲಿ ಅವರು ಬ್ಯಾರೇಜ್ಗಳನ್ನು ಕಟ್ಕೊಂಡಿದ್ದಾರೆ, ನೀರಾವರಿ ಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ, ಅಣೆಕಟ್ಟುಗಳನ್ನು ಕಟ್ಕೊಂಡಿದ್ದಾರೆ, ಸುರಂಗ ಮಾರ್ಗದ ಮುಖಾಂತರ ಇವು ಉಜ್ನಿ ಅಣೆಕಟ್ಟಿನ ಹಿನ್ನೀರನ್ನು 25 ಕಿಲೋಮೀಟರ್ ಸುರಂಗ ಮಾರ್ಗದ ಮುಖಾಂತರ ಸೀರಾ ನದಿಗೆ ಸೇರಿಸಿ 13 TMCಯಷ್ಟು ನೀರನ್ನು ಮತ್ತು ಹೆಚ್ಚುವರಿಯಾಗಿ ಅನಧಿಕೃತವಾಗಿ ಕೇಂದ್ರದ ಜಲ ಆಯೋಗ CWC ಏನಿದೆಯಲ್ಲ, ಸೆಂಟ್ರಲ್ ವಾಟರ್ ಕಮಿಷನ್ ಪರ್ಮಿಷನ್ ಇಲ್ಲದೆ ಇವತ್ತು ಮಹಾರಾಷ್ಟ್ರದವರು ನೀರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ನಮಗೆ ಅನ್ಯಾಯ ಆಗ್ತಾ ಇದೆ. ಅವರು ಹೆಚ್ಚುವರಿ ನೀರನ್ನು ಬಳಕೆ ಮಾಡ್ಕೋತಾ ಇದ್ದಾರೆ. ನಮಗೆ ಬೇಸಿಗೆ ದಿನದಲ್ಲಿ ಕುಡಿಲಿಕ್ಕೆ ನೀರು ಕೊಡು ಅಂದ್ರೂ 1 TMCಯಷ್ಟು ಅವ್ರು ನೀರು ಇವತ್ತು ಕೊಡಲಿಕ್ಕೆ ತಯಾರಿಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಮ್ಮೆಲ್ಲ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ಸದಸ್ಯರೇನಿದ್ದಾರೆ ನಮ್ಮ ಭಾಗದ್ದು, ಕಲಬುರಗಿ, ಯಾದಗಿರಿ ಮತ್ತು ವಿಜಯಪುರ ಜಿಲ್ಲೆಯ ಎಲ್ಲರಿಗೂ ಕೂಡ ಮನವಿ ಮಾಡ್ಕೋತಾ ಇದ್ದೀನಿ. ನೀವೆಲ್ಲರೂ ಕೂಡ ಪಕ್ಷಾತೀತವಾಗಿ ಧ್ವನಿ ಎತ್ತಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ನಿಯೋಗ ಕಳಿಸಿ ಅಲ್ಲಿ ಸತ್ಯತೆ ಅಂಕಿಅಂಶ ಏನಿದೆ ಅನ್ನೋದನ್ನು ತಿಳ್ಕೊಂಡು ಇವತ್ತು ಸರ್ಕಾರದ ಮೇಲೆ ವರದಿಯನ್ನು ತರಿಸ್ಕೊಂಡು ಮುಂದಿನ ದಿನಮಾನದಲ್ಲಿ ನಮ್ಮ ಭೀಮಾ ತೀರದ ಜನತೆಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಆಗಲಿ ಅನ್ನುವಂಥ ನನ್ನದೊಂದು ಪ್ರಮುಖವಾದಂಥ ಬೇಡಿಕೆ. ವಿಜಯಪುರ ಮತ್ತು ಕಲಬುರಗಿ, ಯಾದಗಿರಿ ಸಚಿವರುಗಳು ಇದ್ದಾರೆ. ಅಲ್ಲಿ MB ಪಾಟೀಲ್ ಸಾಹೇಬರು ಇದ್ದಾರೆ, ಕಲಬುರಗಿ ಪ್ರಿಯಾಂಕ ಖರ್ಗೆ ಅವರಿದ್ದಾರೆ, ಶಾಣಪ್ರಕಾಶ್ ಪಾಟೀಲ್ ಸಾಹೇಬರಿದ್ದಾರೆ, ಇವತ್ತು ಶಾಣಬಸಪ್ಪ ಗೌಡ ದರ್ಶನಾಪುರ ಅವರು ಇದ್ದಾರೆ. ಅವ್ರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ, ನಿಮ್ಮನ್ನು ಜನ ಓಟ್ ಹಾಕಿ ವಿಧಾನಸೌಧಕ್ಕೆ ಯಾವುದಕ್ಕಾಗಿ ಕಳಿಸಿದ್ದಾರೆ? ಇವತ್ತು ಸಚಿವರಾಗಿದ್ದೀರಿ, ಗಟ್ಟಿಯಾಗಿ ಇದರ ಬಗ್ಗೆ ಧ್ವನಿ ಎತ್ತಿ. ಯಾಕೆ ಹೋದ ಸಾರಿ ಇಡೀ ಜನ ಅಫ್ಜಲ್ಪುರದಲ್ಲಿ ಭೀಮಾ ತೀರ ಭಾಗದಲ್ಲಿ ರಸ್ತೆಗೆ ಬಂದು ಹೋರಾಟ ಮಾಡ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಯಿತು, ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಇನ್ನೆಷ್ಟು ವರ್ಷ ಹೋರಾಟ ಮಾಡಬೇಕು? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಕನಿಷ್ಠ ಕುಡಿಲಿಕ್ಕೆ ನೀರು ಕೊಡಲಾರ್ದಂಥ ಪರಿಸ್ಥಿತಿಯಲ್ಲಿ ಇವತ್ತು ಹೋದ ಬಾರಿ 10 ರಿಂದ 15 ಲಕ್ಷ ಟನ್ ಕಬ್ಬನ್ನು ಒಣಗಿ ಹೋಗಿದೆ ಸಂಪೂರ್ಣವಾಗಿ ಭೀಮಾ ತೀರ ಭಾಗದಲ್ಲಿ. ಅದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಇವತ್ತಾದರೂ ಕೂಡ ಒಂದು ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿ, ನೀವೇನಾದ ಒಂದು ನಿಯೋಗವನ್ನು ಮಹಾರಾಷ್ಟ್ರಕ್ಕೆ ಕಳಿಸಿ, ಒಂದು ವೇಳೆ ಅವ್ರ ಜೊತೆ ಸಕಾರಾತ್ಮಕವಾಗಿ ಚರ್ಚೆ ಮಾಡಿ ಅದಕ್ಕೆ ಅವರು ಒಪ್ಪಲಿಲ್ಲ ಅಂದರೆ ಕಾನೂನಾತ್ಮಕ ಹೋರಾಟಕ್ಕೆ ನೀವು ತಯಾರಾಗಬೇಕಾಗ್ತದೆ. ಅಂದಾಗ ಮಾತ್ರ ನೀವು ಸಚಿವರಾಗಿದ್ದಕ್ಕೂ ಕೂಡ ಈ ಭಾಗಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೇನೆ.